ಅಜ್ಜಿ ಇದ್ದರು ನನ್ನ ಜೊತೆ. ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿ ಬಂದ್ವಿ, ಇಲ್ಲಿಗೆ ಶಾಂತಿವನಕ್ಕೆ ಬಂದ್ವಿ. ಶಾಂತಿವನದಲ್ಲಿ ಬರುವಾಗ ನಾವು ಒಂದು 3-3:15 ಆಗಿರ್ಬೋದು. ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು. ನಮ್ಮ ಒಂದು ಇದ್ರ ಪ್ರಕಾರ 3-3:30 ಒಳಗೆ ಇತ್ತು. ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ. ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋಗಿಲ್ಲ, ಯಾಕಂದರೆ ನಾವಿಬ್ಬರೇ ಇದ್ದಿದ್ದು. ಅದರಿಂದ ಒಳಗಡೆ ಹೋಗಿಲ್ಲ. ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಬರ್ತಾಯಿದ್ದ ಕಾರಣ ನಾವು ಅದರ ಆಪೋಸಿಟಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋಗಿ ಕೂತ್ಕೊಂಡ್ವಿ. ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡಾಡೋದು ಮತ್ತು ಯಾರ್ಯಾರು ಬರ್ತಾರೆ ಯಾರನ್ನ ಕೇಳೋದು ಅಂತ ನೋಡ್ತಾ ಇದ್ವಿ. ನಾವು ಈ ಥರ ಕೂತ್ಕೊಂಡಿರ್ಬೇಕಾದ್ರೆ ಒಂದು 3:45 ಅಥವಾ 3:50 ಸಮಯದಲ್ಲಿ ಎರಡು ಬೈಕ್ ಬಂದವು. 2 ಬೈಕಲ್ಲಿ, ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ, ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು, ಮತ್ತು ಇನ್ನೊಂದು ಬೈಕಲ್ಲಿ 3 ಜನ ಇದ್ದರು. ಅವ್ರು 3 ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು. ಬಟ್ ಆಮೇಲೆ ಏನಾಯಿತು, ಒಂದು ಆಟೋ ಬಂತು. ನಾವು ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಆಪೋಸಿಟ್, ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ, ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲ್ದಾರಲ್ಲಿ ಅವ್ರು ಹೋಗ್ತಾಯಿದ್ರು, ಹೋಗಿ ಬರೋದು ಮಾಡ್ತಾಯಿದ್ರು. ಎಲ್ಲಿ ಅಂದರೆ ಅಲ್ಲಿಂದ ಸುಮಾರು ಒಂದು 200 ಫೀಟ್ಸ್ ಏನೋ ಇರ್ಬೋದು ಅಲ್ಲಿಗೆ, ಏನು ಒಂದು ಡಿಸ್ಟೆನ್ಸು. ಅಲ್ಲಿಂದ ಅಲ್ಲಿಗೆ ಓಡಾಡೋದು, ಬೈಕಲ್ಲಿ ಈ ಕಡೆ ಬರೋದು, ಹಂಗೆ ಮಾಡೋದೆಲ್ಲ ಅವರು ಮಾಡ್ತಾಯಿದ್ರು. ಸರಿ, ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾಯಿದ್ವಿ. ಬಟ್ ಅವರೇ ಬಂದರು ನಮ್ಮ ಹತ್ರ. ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು. ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲಿಸ್ಕೊಂಡು ಮಾತಾಡ್ತಿದ್ದವನು. ಅವ್ರು ಬಂದ್ಬಿಟ್ಟು, ಆಂಟಿ ನೀವು ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ. ಎಲ್ಲ ಮಾತನ್ನು ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು, ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ. ಯಾಕಪ್ಪ ನಿಮಗೆ ಏನು ಅಂತ ಹೇಳಿದ್ರು. ನಾನು ಆಟೋ ಇತ್ತಲ್ಲ ಅದಕ್ಕೇನು ಕರಿತಾಯಿದ್ದಾರೆ ಅಂತ. ಇಲ್ಲ, ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ಡಾಕ್ಟ್ರು ಈಗ ಇಲ್ಲವಲ್ಲ ಇಲ್ಲಿ, ನೀವು ಯಾಕೆ ಕಾಯ್ತಾ ಕೂತಿದ್ದೀರಾ? ಅವ್ರದ್ದೇ ಆದ ಭಾಷೆಯಲ್ಲಿ, ನೀವು ಯಾಕೆ ಇಲ್ಲಿ ಕಾಯ್ತಾ ಕೂತಿದ್ದೀರಾ? ಡಾಕ್ಟ್ರು ಇಲ್ಲಿ ಇಲ್ಲ, ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದೆ, ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೋಬೋದಲ್ಲ ಅಂತ ತೊದಲು ನೋಡಿಲ್ಲ ಅವನಿಗೆ ಹೇಳ್ದೆ. ಆವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ. ಆಮೇಲೆ ಸರಿ, ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ, ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು, ಅಲ್ಲಿ ಹೋಗಿ ನಿಂತ್ಕೊಂಡ್ರು. ಮತ್ತು ಯಾರಿಗೋ ಕಾಲ್